ಅಂತ ಹೇಳಿದರೆ ಅದಕ್ಕೆ ಇದು ಇರೋದಿಲ್ಲ, ಮಸಾಲೆ ಇದು ರಸ ಥರ ಇರೋದಿಲ್ಲ. ಇದು ಡ್ರೈ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನಾನು ಒಂದು ಸಾಧಾರಣ 3/4 ಗೋಬಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಹುಳ ಜಾಸ್ತಿ ಇರುತ್ತೆ. ಚೆನ್ನಾಗಿ ಒಂದ್ಸತಿ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಇದನ್ನು ನೆನೆಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಳದಿ ಪುಡಿ ಹಾಕಿ ಮಾಡ್ಕೊಳ್ಳಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಇವಾಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಂಡು ಇದನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಎಲ್ಲ ಒಂದೊಂದೇ ಐಟಮ್ ಹಾಕೊಂಡು ಇದನ್ನು ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಇಡಬೇಕು. ನಾನು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ. ನಾನು ಹಾಕ್ತೀನಿ, ಯಾಕಂದರೆ ಇದೆಲ್ಲ ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ. ಈಗಂತೂ ಗ್ಯಾಸ್ಟ್ರಿಕ್ಕೇ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ನಾನು ಅದನ್ನು ಹಾಕ್ತೀನಿ. ನಾನು ಖಾರಕ್ಕೆ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಪೆಪ್ಪರ್ ಹಾಕಿದರೆ ಇದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಸ್ಮೆಲ್ಲು ಬರುತ್ತೆ. ಪೆಪ್ಪರ್ ಆಯಿತು. ಇವಾಗ ಸ್ವಲ್ಪ ಚಿಲ್ಲಿ ಪೌಡರು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಿಡಿತದೆ ಇದಕ್ಕೆ, ಯಾಕಂದರೆ ಫ್ರೈ ಮಾಡುವಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಇದು ಹಾಕಿದ್ದೀನಿ. ಇವಾಗ ಅರಿಶಿನ, ಇದು ನಮ್ಮ ಕುಲ್ತೇವೆ. ಅರಿಶಿನ ಇಲ್ಲದೆ ನಾನು ಯಾವುದು ಏನೂ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ಇದರಲ್ಲೆಲ್ಲ ಹುಳ ಅದು ಇದು ಇದ್ದರೆ ನಮಗೆ ಇದು ಆ್ಯಂಟಿಬಯೋಟಿಕ್ ಆಗಿದೆ. ಆಯಿತಾ? ಇವಾಗ ಇದಕ್ಕೆ ಉಪ್ಪು ಹಾಕೋದು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿಡೋಣ. ಇದು ಡ್ರೈ, ಅದರಿಂದ ನಿಮಗೆ ಎಷ್ಟು ಇದೆಯೋ ಅಷ್ಟು, ಅದರ ಅರ್ಧದಷ್ಟು ಆಗತ್ತೆ. ಅದು ಅದಕ್ಕೆ ಸರಿಯಾಗಿ ಹಾಕ್ಕೊಳ್ಳಿ ಉಪ್ಪನ್ನು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಸ್ಮಿತ್ ಆ್ಯಂಡ್ ಜೋನ್ಸ್ ಅದು ತೊಗೊಂಡಿದ್ದೀನಿ. ಅದು ಇವಾಗ ಸ್ವಲ್ಪ ಹಾಕ್ತೀನಿ. ಮತ್ತು ಇದಕ್ಕೆ ಜಿಂಜರು ಹಾಕಲಿಕ್ಕಿದೆ, ಗಾರ್ಲಿಕ್ಕು ಹಾಕಲಿಕ್ಕಿದೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಗಾರ್ಲಿಕ್ ಒಗ್ಗರಣೆ ಕೊಡಲಿಕ್ಕಿದೆ, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸದ್ಯ ಎಲ್ಲ ತಾಗಿ. ಏನು ದರ್ಶು, ಏನು ನೋಡ್ತಾ ಇದೀಯಾ? ಇದು ಇದು ಗೋಬಿ ಮಂಚೂರಿ. ನಿಮಗೆ ಏನೋ ರಜೆಯಲ್ಲಿ ಏನೋ ಕುರುಕುರಿ ಬೇಕು ಅಂತ ಹೇಳಿದೆಯಲ್ವಾ, ಇದು ಕ್ರಿಸ್ಪಿ ಆಗತ್ತಲ್ವಾ, ಅದಕ್ಕೆ. ಓಕೆ, ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋಣ. ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ, ಗಟ್ಟಿ ಆಗುತ್ತೆ ಆಮೇಲೆ. ಇದು ಕಾರ್ನ್ಫ್ಲೋರ್ ಜಾಸ್ತಿ ಆದರೆ ಗಟ್ಟಿ ಆಗುತ್ತೆ. ಆಮೇಲೆ ಸ್ವಲ್ಪ ರೈಸ್ ಫ್ಲೋರ್, ಇದಿಷ್ಟನ್ನು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಎಲ್ಲ ಅದಕ್ಕೆ ಆಗಬೇಕು. 1 ಸ್ಪೂನು ಅರ್ಧ ಆಯಿತು. ಸೊ 2.5. ನಾನೆಲ್ಲ ಅಳತೆಯಲ್ಲೇ ಹಾಕೋದು, ಎಲ್ಲ ಕಣ್ಣು ಅಳತೆ ಅಂತ ಹೇಳ್ತಾರೆ, ಹಾಗೆ ಮಾಡೋದು ನಾನು. ಇದಕ್ಕೆ ನೀರು ಹಾಕೋದು ಬೇಡ ಸದ್ಯಕ್ಕೆ. ಅದು ಆಮೇಲೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡ್ತದೆ. ಇದನ್ನು ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡಿ 10 ನಿಮಿಷ ಬಿಡುವಾಗ ಇದರಲ್ಲಿ ಏನಾಗತ್ತೆ, ನೀರು ಸ್ವಲ್ಪ ಬಿಡುತ್ತದೆ. ಆಮೇಲೆ ಅದು ತಾಗತ್ತೆ, ಎಲ್ಲ ಇದಕ್ಕೂ ಅದು ತಾಕೊಂಡು ಬರ್ತದೆ. ಇಷ್ಟೇ. ಇದನ್ನ ಈಗ ಡೀಪ್ ಫ್ರೈ ಮಾಡೋದು. ಡೀಪ್ ಫ್ರೈ ಮಾಡಿ ಆಮೇಲೆ ಒಗ್ಗರಣೆ ಆ್ಯಕ್ಚುಲಿ ಕೆಲವರು ಈರುಳ್ಳಿ ಹಾಕ್ತಾರೆ, ನಾನು ಈರುಳ್ಳಿ ಹಾಕಲ್ಲ. ಟೊಮೆಟೊ ಕೆಚಪ್ಪು ಇದೆಲ್ಲ ಹಾಕಿ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಇದು ಮ್ಯಾರಿನೇಟ್ ಆಗಿ ಇದಿರಿ ಒಂದು 10 ನಿಮಿಷ. ಇವಾಗ ಇದು ಮ್ಯಾರಿನೇಟ್ ಆಗಿದೆ ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಕಾಣಿಸುತ್ತಲ್ವಾ? ಇವಾಗ ಇದನ್ನ ಡೀಪ್ ಫ್ರೈ ಮಾಡಿ ಡ್ರೈ ಆಗಿ ಇಟ್ಕೊಳ್ಳೋಣ.
ರೆಡಿಯಾಗಿ ಇಟ್ಕೊಳ್ಳೋಣ. ಆಮೇಲೆ ನಾನು ಎದ್ದು ತೋರಿಸ್ತೀನಿ ಏನು ಮಾಡಬೇಕು ಅಂತ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಫ್ರೈ ಮಾಡಲಿಕ್ಕೆಲ್ಲ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತೀನಿ. ಅಡುಗೆಗೆ ಮಾತ್ರ ತೆಂಗಿನೆಣ್ಣೆ. ಎಣ್ಣೆ ಸರಿಯಾಗಿ ಕಾಯಬೇಕು. ನಾನು ಹಾಕಿದಷ್ಟು ಹಿಟ್ಟು ಸರಿಯಾಗಿದೆ ನೋಡಿ. ಇವಾಗ ನೋಡ್ತೀರಲ್ಲ ನೀವು ಹೆಂಗಾಗಿದೆ ಅಂತ ನೋಡಿ. ಅದಕ್ಕೆ ಸರಿ ಮ್ಯಾರಿನೇಟ್ ಆಗಿದೆ. ಮಕ್ಕಳು ಕಟ್ ಮಾಡಿದ್ದಾರೆ, ಸ್ವಲ್ಪ ದೊಡ್ಡ ಮಾಡಿದ್ದಾರೆ, ಕೆಲವು ದೊಡ್ಡ ಮಾಡಿದ್ದಾರೆ, ಕೆಲವು ಸಣ್ಣ ಮಾಡಿದ್ದಾರೆ. ಅದು ಒಂದೇ ಹದ ಇಲ್ಲ ಅಂತ ಹೇಳಿದ್ರೆ ಒಂದು ಗರಿಟೆ ಹೋಗುತ್ತೆ, ಒಂದು ಫ್ರೈ ಆಗುತ್ತೆ. ಅದಕ್ಕೆ ನಾನು ಇವಾಗೆಲ್ಲ ಕಟ್ ಮಾಡ್ತಾ ಇದ್ದೀನಿ. ದೊಡ್ಡದಿರೋದೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿ ನೋಡೋಣ. ಇವಾಗ ಹಾಕಬೇಕಾದ್ರೆ ಎಣ್ಣೆ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಗ್ಯಾಸ್ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಎಣ್ಣೆ ಸಣ್ಣದು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೇಗೆ ಮಾಡೋದು? ಎಣ್ಣೆ ಕಮ್ಮಿ ಮಾಡ್ಬೋದು, ಸಣ್ಣದು ಹೇಗೆ ಮಾಡೋದು? ಒಂದು ಜೋಕು. ಇವಾಗ ಇದನ್ನೊಂದೊಂದಾಗಿ ಬಿಡೋಣ. ಅಡುಗೆ ಮಾಡ್ತಾ ಮಾಡ್ತಾ ಜೋಕ್ ಮಾಡ್ತಾ ಇದ್ರೆ ಟೈಮ್ ಪಾಸ್ ಆಗಿ ಗೊತ್ತಾಗಲ್ಲ, ಕೆಲಸ ಮಾಡಿದ್ದು ಸುಸ್ತಾಗಲ್ಲ. ಅದು ಆ ಕಡೆ ಇಲ್ಲಾಂದರೆ ನನಗೆ ಕೈಗೆ ಬಿಸಿ ಆಗುತ್ತೆ. ಬಿಡಿ ಬಿಡಿಯಾಗಿ ಹಾಕಿ ಒಟ್ಟಿಗೆ ಹಾಕ್ಬಿಡಿ. ಮೂರು ಸತಿ ಹಾಕ್ಬೇಕೇನೋ. 3 ಸತಿ ಹಾಕಿದ್ಮೇಲೆ ಎಲ್ಲ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ಎಲ್ಲ ಫ್ರೈ ಆಗಬೇಕು. ಆಮೇಲೆ ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕೋದು ಏನು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಸಕ್ಕರೆ. ಓಕೆ, ಈಗ ಇದನ್ನು ಸರಿ ಮಾಡೋಣ. ಮೆತ್ತಿಗೆ ಎಣ್ಣೆ ಎಲ್ಲ ಕೆಳಗೆ ಬೀಳಿಸ್ಬಿಡ. ಮೇಲೆ ಕೆಳಗೆ ಮೇಲೆ ಕೆಳಗೆ. ಅವಾಗಿಂದ ಬಂದು ನೋಡ್ತಾ ಇದ್ದಾನೆ ಹೇಗೆ ಮಾಡೋದು. ಅವನು ದೊಡ್ಡವನಾದ್ಮೇಲೆ ಇದನ್ನೇ ಮಾಡ್ತಾನೆ. ಅಡುಗೆ ಮಾಡಿಕೊಡ್ತಾನೆ ನನಗೆ. ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಆವಾಗ ಮುಖ್ಯ ಆಗ್ತೀನಿ. ಇವಾಗ ಕಾಲಾಂಶ ಮುಖ್ಯ ಆಗಿದ್ದೀನಿ. ಅವನಿವಾಗ 7 ವಯಸ್ಸು, ಇನ್ನೊಂದು 10 ವಯಸ್ಸು, 10 ಇಯರ್ಸ್. ನಾನು ಅರ್ಧ ಮುಖ್ಯ ಆಗ್ತೀನಿ. ಸ್ವಲ್ಪ ಫ್ಯಾನ್ ಹಾಕೊಳ್ಳೋಣ. ನಾನೊಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದೀನಿ. ಏಕೆ ಸಿಕ್ಕಾಪಟ್ಟೆ ಈ ಸತಿ ತುಂಬ ಜಾಸ್ತಿ ಅಲ್ಲಿ ನಿಂತ್ಕೊಂಡ್ರೆ ಕಾಣಿಸಲ್ಲ. ಈ ಕಡೆ ಬಾ, ಫ್ಯಾನ್ ನೋಡ್ಲಿಕ್ಕೆ ಬಾ, ಅವಾಗ ಕಾಣಿಸುತ್ತೆ ನಿನ್ ಮುಖ. ಬಾರೋ, ಫ್ಯಾನ್ ನೋಡಿದ್ಯಾ? ಏನಿದೆ ಫ್ಯಾನು? ಅದು ಎಲ್ಲಿಂದ ತಂದಿದ್ದು ಫ್ಯಾನು? ಡಿಮಾರ್ಟಿಂದನಾ? ನೀನು ತಂದುಕೊಟ್ಟಿದ್ದ ನನಗೆ? ಮತ್ತೆ ಅದು ಸರಿಯಾಗಿ ಫ್ರೈ ಆದ್ಮೇಲೆ ಗೊತ್ತಾಗತ್ತೆ. ಅದು ನೊರೆ ಎಲ್ಲ ಖಾಲಿ ಆಗತ್ತೆ. ಅಲ್ಲಿ ತನಕ ಫ್ರೈ ಮಾಡೋದು. ಇದು ಫ್ರೈ ಆದ್ಮೇಲೆ ನಾನು ತೋರಿಸ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ.
ಇದು ಫ್ರೈ ಆಗ್ತಾ ಬಂತು. ಈಗ ತೆಗಿತಾಳೆ ನನ್ನ ಮಗಳು. ನಾನು ಹಾಕೋದು ಅವಳು ತೆಗಿಯೋದು, ನಾನು ಹಾಕೋದು ಅವಳು ತೆಗಿಯೋದು. ತೋರ್ಸೆ ನಿನ್ನ ಮುಖ ಒಂದ್ಸತಿ ತೋರ್ಸು. ಏನು ನಕ್ತಿಯಾ? ತೆಗಿತೀಯಾ? ಪಕ್ಕದಲ್ಲೇ ಎಣ್ಣೆ ಬೀಳೋದು ಬೇಡ. ಕುಟುಂಬ ಅಂತ ಶಬ್ದ ಬರ್ತದೆ ಒಂದೊಂದ್ಸತಿ. ಕಾರ್ನ್ಫ್ಲವರ್ ಜಾಸ್ತಿ ಹಾಕಿದ್ರೆ ಕುಟುಂಬ ಆಗತ್ತೆ, ಹಾಗಾಗೋದು ಬೇಡ. ನನಗೆ ಮೊದಲೇ ಹಲ್ಲಿಲ್ಲ. ಹಳ್ಳಿಯವರಿಗೆ ತುಂಬ ಇಷ್ಟ. ಅವ್ರು ಇಲ್ಲದೆ ಇರುವಾಗನೇ ನಾನು ಮಾಡ್ತಾ ಇದ್ದೀನಿ. ಅವರೆಷ್ಟು ಬಾಯಲ್ಲಿ ನೀರು ಹಾಕೊಳ್ತಾರೋ ಗೊತ್ತಿಲ್ಲ ಹೇಳಿದರೆ. ನೋಡೋಣ. ದೊಡ್ಡ ಮಾಡಿ ಫ್ರೈ ಮಾಡೋಣ. ಇನ್ನೊಂದು ಸತಿ ಹಾಕಲಿಕ್ಕಿದೆ. ನೋಡಿದರೆ ಇದರಲ್ಲಿ ಏನಿಲ್ಲ ಪಾತ್ರೆ ಎಲ್ಲ ಅದಕ್ಕೆ ಸೇರಿಸಿ. ದರ್ಶು ಒಂದು ಟೇಸ್ಟ್ ಮಾಡಿ ನೋಡು. ಗರಿಯಾಗಿದೆಯಾ ನೋಡು. ಕುಟುಂಬ ಶಬ್ದ ಬರ್ಬೇಕಲ್ಲಿ, ಅಲ್ಲಿ ಬರಬೇಕು.